ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒತ್ತಿದ ಅಡ್ಡೇಟು ಕಾಂಗ್ರೆಸ್ ಪಾಲಿಗೆ ಗುಡ್ಡೇಟ್ ಆಗಿದೆ. ದೋಸ್ತಿ ಪಾಳ್ಯದಲ್ಲಿ ಮೂಡಿದ ಬಿರುಕು ಹಸ್ತಕ್ಕೆ ಬಿಗ್ ಪ್ರಾಫಿಟ್ ಆಗಿದೆ. ಮುಖ್ಯಮಂತ್ರಿ ಹುದ್ದೆಗೇರಿದ ಬಳಿಕ ಸಿಎಂ ಡಿಕೆಶಿ ಮೊದಲ ಅಗ್ನಿ ಪರೀಕ್ಷೆ ಗೆದ್ದಿದ್ದು, ಮೇಲ್ಮನೆಯಲ್ಲಿ ಸದಸ್ಯರ ಬಲಾಬಲ ಕೂಡ ಹೆಚ್ಚಿದೆ. ಪಕ್ಷದ ಪಾಳ್ಯದಲ್ಲಿ ಸಂತಸ ಮನೆ ಮಾಡಿದೆ. ಕಾಯವಾಚ ಮನಸ ನಮ್ಮ ಅಭ್ಯರ್ಥಿಗೆ ನಾನು ಮತವನ್ನು ಹಾಕಿದ್ದೇನೆ. ಅವ್ರ ಬಗ್ಗೆ ಚರ್ಚೆನೆ ಮಾಡಬೇಡಿ ನನ್ನ ಹತ್ರ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ನನಗೆ ಈ ಹೊಸದಾಗಿ ಅನುಭವ ಆಗಿರೋದಿಲ್ಲ, 3 ಬಾರಿ ಅನುಭವ ಆಗಿದೆ. ಇದು ಆತ್ಮಸಾಕ್ಷಿಯ ಮತಗಳಿಂದ ದಕ್ಕಿದ ಗೆಲುವು. ನಿರೀಕ್ಷೆಗಿಂತ 1 ಸ್ಥಾನ ಹೆಚ್ಚು ಗೆದ್ದ ಡಿಕೆಶಿ ಪಾರ್ಟಿ ಮೇಲ್ಮನೆಯಲ್ಲಿ ಸ್ಪಷ್ಟ ಬಹುಮತಕ್ಕೇರಿದೆ. ಇದರಿಂದ ಸರ್ಕಾರ ತರಬಯಸುವ ವಿಧೇಯಕಗಳನ್ನು ಸುಲಭವಾಗಿ ಪಾಸ್ ಮಾಡಿಕೊಳ್ಳಲು ಹಾದಿ ಸುಗಮ ಆಗಿದೆ. ಭರ್ಜರಿ ಯಶಸ್ಸು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ರಾಜಕೀಯ ಕಾರ್ಯತಂತ್ರಕ್ಕೆ ಮತ್ತಷ್ಟು ಪವರ್ ಬಂದಿದೆ. ಕಾಂಗ್ರೆಸ್ ಪರ ಅಡ್ಡ ಮತದಾನ ಒಪ್ಪಿಕೊಂಡ ಸಾಹುಕಾರ್, ಗೆಲುವಿಗೆ ಬಿಜೆಪಿ ಮಾಡೆಲ್ ಎಂಬ ಸ್ಫೋಟಕ ಹೇಳಿಕೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದಿದೆ. ಕಾಂಗ್ರೆಸ್ ಪರ ಅಡ್ಡ ಮತದಾನ ಆಗಿದೆ ಅಂತ ಹೇಳಿ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಒಪ್ಪಿಕೊಂಡಿದ್ದಾರೆ. ವಿಪಕ್ಷಗಳ ನಾಯಕತ್ವ, ಪಕ್ಷದೊಳಗಿನ ಅಸಮಾಧಾನ, ಅವರವರ ಬಾಂಧವ್ಯ ನಮಗೆ ಲಾಭ ಆಗಿದೆ ಎಂದಿರುವ ಸಚಿವರು ಮೊದಲ ಬಾರಿಗೆ ಬಿಜೆಪಿಯ ಮಾಡೆಲ್ ಅನ್ನ ನಮ್ಮ ಸಿಎಂ ಅಳವಡಿಕೆ ಮಾಡಿಕೊಂಡಿದ್ದಾರೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕುದುರೆ ವ್ಯಾಪಾರ ನಡೆದಿರುವ ಬಗ್ಗೆ ಕ್ಲಾರಿಟಿ ಇಲ್ಲ ಎಂದಿದ್ದಾರೆ. ಎರಡು ಮಂದಿ ಡೆಲ್ಲಿಯಲ್ಲಿ ನಡೀತಿದೆ, ಸೇಮ್ ಕರ್ನಾಟಕ ನಡೀತಿದೆ ಅಷ್ಟೇ. ಡೆಲ್ಲಿಯಲ್ಲಿ ಇದು ಈಗಾಗಲೇ ಪೀಕ್ ಹೋಗಿದೆ, ಅದೇ ಒಂದು ಮಾಡಲ್ ಆಗಿಬಿಟ್ಟಿದೆ. ಆ ಮಾಡಲ್ ಇಲ್ಲಿ ನಮ್ಮ ಸಿಎಂ ಅವರು ಅಡಾಪ್ಟ್ ಮಾಡಿದ್ದಾರೆ ಅಷ್ಟೇ. ಬಿಜೆಪಿ ಮಾಡಲ್ನ ಕಾಂಗ್ರೆಸ್ ಫಸ್ಟ್ ಟೈಮ್ ಅಡಾಪ್ಟ್ ಮಾಡಿದೆ. ಕುದುರೆ ವ್ಯಾಪಾರ ಹತ್ತಿರ ನಾವು ಹತ್ತಿರ ಇಲ್ಲ ಅದಕ್ಕೆ. ಸೊ ಹಾಕಿದ್ ನಿಜ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅವರು ಫ್ರೆಂಡ್ಶಿಪ್ ಮ್ಯಾಗ ಹಾಕಿರ್ಬೋದು ಅಥವಾ ಏನಂದ್ರೆ ಅವರ ರಿಲೇಷನ್ ಮ್ಯಾಗ ಹಾಕಿರ್ಬೋದು. ಸೊ ಬೇರೆ ಬೇರೆ ಕಾರಣ 3-4 ಕಾರಣಗಳಿಂದ ಹಾಕ್ಲಿಕ್ಕೆ ಅವಕಾಶಗಳಿದೆ. ಅಭಿವೃದ್ಧಿಗಾಗಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಯಾರು ಮತ ಹಾಕಿದ್ದಾರೋ ಗೊತ್ತಿಲ್ಲ ಎಂದ ಡಿಕೆ ಸುರೇಶ್. ಕಾಂಗ್ರೆಸ್ ಗೆಲುವಿನ ಕುರಿತು ಪ್ರತಿಕ್ರಿಯಿಸಿರೋ ಮಾಜಿ ಸಂಸದ ಡಿಕೆ ಸುರೇಶ್, ನಾವು ಎಲ್ರಿಗೂ ಮನವಿ ಮಾಡಿದ್ದೆವು, ಯಾರು ಮತ ಹಾಕಿದ್ದಾರೋ ಗೊತ್ತಿಲ್ಲ, ಅಭಿವೃದ್ಧಿಗಾಗಿ ಮತ ಹಾಕಿದ್ದಾರೆ, ಸಮಾನ ಮನಸ್ಕರು ಮತ ಹಾಕಿದ್ದಾರೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ನಿರೀಕ್ಷೆಗೂ ಮೀರಿ ಅಂತಲ್ಲ, ನಾವು ಎಲ್ಲರೂ ಕೂಡ ಮನವಿ ಮಾಡಿದ್ವಿ. ಯಾರ್ಯಾರಿಗೆ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ, ಇವತ್ತು ಯಾರು ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಅಭ್ಯರ್ಥಿಗಳು ಸಹಾಯ ಮಾಡಿ ಅಂತ ಕೇಳಿದ್ವಿ. ಹಾಕಿದ್ದಾರೆ, ಕೆಲವರೆಲ್ಲರೂ ಹಾಕಿದ್ದಾರೆ. ಯಾರು ಹಾಕಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಆತ್ಮಸಾಕ್ಷಿ ಎಲ್ರಿಗೂ ಇರಬೇಕಲ್ಲ, ಆ ಆತ್ಮಸಾಕ್ಷಿಗೆ ಮತ ಅದು ಅವರ ಆಂತರಿಕ ವಿಚಾರ. ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಬೇಕು ಅಂತೇಳಿ ಅವ್ರು ಯಾವ ರೀತಿ ತಂತ್ರಗಾರಿಕೆಯನ್ನ, ಚುನಾವಣಾ ತಂತ್ರಗಾರಿಕೆಯನ್ನ, ಅವ್ರಿಗೆ ನಂಬರ್ಸ್ ಇಲ್ಲ ಅಂತ ಅಂದ್ರೂ ಕೂಡ ಅವ್ರು ಯಾವ ರೀತಿ ಮತ್ತೊಂದು ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ರು. ಸೊ ನಾವೆಚ್ಚೆತ್ತು ಕೆಲಸ ಮಾಡಿದ್ದೇವೆ. ಮತ್ತೊಂದೆಡೆ ಶಾಸಕ ಬೈರತಿ ಬಸವರಾಜ್ ಪಕ್ಷದ ಮೇಲಿನ ಪ್ರಾಮಾಣಿಕತೆಯನ್ನ ತಮ್ಮ ಮಾತಿನಲ್ಲೇ ತೋರ್ಪಡಿಸಿದ್ದಾರೆ. ನಾನು ಕ್ರಾಸ್ ವೋಟಿಂಗ್ ಮಾಡಿಲ್ಲ ಎಂದಿದ್ದಾರೆ. ನನಗೆ ಪಕ್ಷ ತಾಯಿ ಇದ್ದಂತೆ, ಪ್ರಾಮಾಣಿಕ ಅಂತ ಎದೆ ತಟ್ಟಿಕೊಂಡಿದ್ದಾರೆ. ಇದೆಲ್ಲ ನನ್ನ ವಿರುದ್ಧ ಮಾಡಿರುವ ಷಡ್ಯಂತ್ರ ಅಂತ ಮಾಧ್ಯಮಗಳ ಸುದ್ದಿಗೆ ಉತ್ತರ ನೀಡಿದ್ದಾರೆ. ಕಾಯವಾಚ ಮನಸ ನಮ್ಮ ಅಭ್ಯರ್ಥಿಗೆ ನಾನು ಮತವನ್ನು ಹಾಕಿದ್ದೇನೆ. ನಮ್ಮ ಪಕ್ಷ ಏನು ಆದೇಶ ಕೊಟ್ಟಿದೆ, ಆದೇಶಕ್ಕೆ ತಕ್ಕಂತೆ ನಾನು ಮತವನ್ನ ಚಲಾಯಿಸಿದ್ದೇನೆ. ಖಂಡಿತವಾಗಿ ಯಾರೋ ಇದನ್ನ ಮಾಡ್ಬೇಕಂತೇಳಿ ಉದ್ದೇಶಪೂರ್ವಕ ಮಾಡ್ತಾರೆ. ರಾಜಕೀಯ ಜೀವನದಲ್ಲಿ ಎಲ್ಲಿರ್ತೀನಿ ಅಲ್ಲಿ ಪ್ರಾಮಾಣಿಕವಾಗಿರ್ತೀನಿ, ಆಯ್ತಾ. ನಮ್ಗೆ ಭಾರತೀಯ ಜನತಾ ಪಕ್ಷ ನನ್ನ ತಾಯಿ ಇದ್ದಂಗೆ, ಯಾವತ್ತು ಕೂಡ ದ್ರೋಹ ಮಾಡಲ್ಲ. ಇದರಲ್ಲಿ ಯಾರೋ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ.
ನನಗೆ ಒಂದು ಕಪ್ಪು ಚುಕ್ಕೆ ತರಬೇಕು, ನನಗೆ ಏನಾದ್ರೂ ಒಂದು ಇದು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾರೋ ಇದರಿಂದ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ ದೇವಸ್ಥಾನಕ್ಕೆ ಕರೀಲಿ ನಾನು ದೇವ್ರ ಮುಟ್ಟಿ ಪ್ರಮಾಣ ಮಾಡ್ತೇನೆ. ಜೆಟಿಡಿಗೆ ಗೇಟ್ ಪಾಸ್ ನೀಡಲು ಮುಂದಾದ್ರ ಎಚ್ಡಿಕೆ. ಯಾರು ಏನೇ ಹೇಳಿದ್ರು ಕೇಳಲ್ಲ ಎಂದ ಕುಮಾರಸ್ವಾಮಿ. ಇನ್ನು ಜಿಟಿ ದೇವೇಗೌಡರು ಅಡ್ಡ ಮತದಾನ ಮಾಡಿರುವ ಶಂಕೆ ಇದ್ದು ಎಚ್ಡಿ ಕುಮಾರಸ್ವಾಮಿ ಬ್ಲಾಸ್ಟ್ ಆಗಿದ್ದಾರೆ. ಈಗಾಗಲೇ ಎಲ್ಲಾ ತೀರ್ಮಾನ ಮಾಡಿದ್ದೇನೆ, ತಂದೆಯವರು ಹೇಳಿದ್ರೂ ಕೇಳಲ್ಲ, ಅವರು ನಮ್ಮ ಪಕ್ಷದಲ್ಲಿ ಇರಲ್ಲ ಅಂತ ಖಂಡ ತುಂಡವಾಗಿ ಹೇಳಿದ್ದಾರೆ. ಅವ್ರ ಹೆಸರು ಎತ್ತಲೇಬೇಡಿ, ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ನಾನು ಕಳೆದ 1.5 ವರ್ಷದಲ್ಲಿ ಅವ್ರ ಬಗ್ಗೆ ನಾನೇನಾದರೂ ಮಾತನಾಡಿದ್ದೀನ? ಮೊನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಭೆ ಆಯಿತು, ಅವ್ರ ಹೆಸರನ್ನೇನಾದರೂ ಎತ್ತಿದ್ನ? ನಾನು ಅವರ ಹೆಸರು ಬಗ್ಗೆ ಚರ್ಚೆ ಮಾಡೋದೇ ಬೇಡ. ಅಂತಿಮವಾಗಿ ಯಾರೇ ಹೋಗಿ ಚರ್ಚೆ ಮಾಡಿದ್ರು ಅಂತಿಮವಾದ ನಿರ್ಣಯ ನನ್ನ ಕಾರ್ಯಕರ್ತರ ಅಭಿಪ್ರಾಯಗಳೇನಿದೆ ಅದನ್ನು ಇಟ್ಕೊಂಡು ನಾನೇ ತೀರ್ಮಾನ ಮಾಡ್ತೀನಿ. ಅವ್ರು ಯಾರು ಬೇಕಾದ್ರೆ ವೈಯಕ್ತಿಕವಾಗಿ ಪಾಪ ಅವರವರು ಆತ್ಮೀಯತೆ ಏನು ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಹೋಗಿ ಪಾಪ ಏನೋ ಚರ್ಚೆ ಮಾಡ್ಕೋಬಹುದು. ಆದರೆ ಪಕ್ಷದಲ್ಲಿ ಅಂತಿಮವಾದ ನಿರ್ಣಯ. ಒಟ್ಟಾರೆ ಪರಿಷತ್ ಫಲಿತಾಂಶ ಜೆಡಿಎಸ್ ಬಿಜೆಪಿಯೊಳಗಿನ ಬಿಕ್ಕಟ್ಟನ್ನ ಬಿಚ್ಚಿಟ್ಟಿದೆ. ಕ್ರಾಸ್ ವೋಟಿಂಗ್ ಕುತಂತ್ರಗಳು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರುವುದಂತೂ ಸುಳ್ಳಲ್ಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.